ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನವಾಗಿರ್ತಕ್ಕಂಥ ನಟಿ ರನ್ಯಾ ರಾವ್ ಪ್ರಕರಣ ಈಗ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಟಿ ರನ್ಯಾ ರಾವ್ ಏನಿದ್ರೆ ಅವರಿಗೆ ರಾಜಕೀಯ ಪ್ರಮುಖ ರಾಜಕೀಯ ನಾಯಕರು ನಂಟಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಅದೇ ಒಂದು ಪ್ರಭಾವವನ್ನು ಬಳಸ್ಕೊಂಡು ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಒಂದು KDB ಒಂದು ಜಾಗ ಇದೆ, ಅಲ್ಲಿ ಒಂದು 12 ಎಕರೆ ಜಮೀನನ್ನು ಕೂಡ ಅವರ ಒಂದು ಕಂಪನಿಗೆ ಮಂಜೂರು ಮಾಡಿಸ್ಕೊಂಡಿರುವಂಥ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಈಗ ನಾನು ಅದೇ ಸ್ಥಳದಲ್ಲಿ ಕೂಡ ಇದ್ದೀನಿ. ಈಗ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇದು ನಾನಿರ್ತಕ್ಕಂಥ ಜಾಗ ಏನಿದೆ ಇದು ಶಿರಾದಲ್ಲಿರುವಂತಹ KIADB ಹೀಗೆ ಸೇರಿರ್ತಕ್ಕಂಥ ಜಾಗ ಆಗಿರ್ತಕ್ಕಂಥದ್ದು. ಇದು ಸುಮಾರು 800ರಿಂದ 900 ಎಕರೆ ಜಾಗ ಕೂಡ ಇರ್ತಕ್ಕಂಥದ್ದು. ಈ ಒಂದು ಜಾಗವನ್ನು ರೈತರಿಂದ ಒಂದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಕೂಡ ಜಾಗವನ್ನು ಕೂಡ ವಶಪಡಿಸಿಕೊಂಡು ಒಂದು ಕೈಗಾರಿಕಾ ಕಂಪನಿಗಳನ್ನ ಮಾಡಬೇಕು ಅಂತೇಳಿ ಈಗ ಉದ್ದೇಶದಿಂದ ಇಲ್ಲಿ ಒಂದು ಜಾಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಏನಿದೆ ಈ ಒಂದು ಜಾಗದಲ್ಲಿ ನಟಿ ರನ್ಯಾ ರಾವ್ ಏನಿದ್ದಾರೆ ಅವರ ಒಂದು ನಿರ್ದೇಶಕರೇ ಆಗಿರ್ತಕ್ಕಂಥ ಕ್ಯುರೋಡಾ ಕಂಪನಿಯ ಗೆ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಸರ್ಕಾರದ ಒಂದು ಮಟ್ಟದಲ್ಲಿ ಮಂಜೂರನ್ನು ಕೂಡ ಮಾಡಿಸ್ಕೊಂಡಿರುವಂಥದ್ದು. ಸುಮಾರು ಕಳೆದ 2023ರಲ್ಲಿ ನಟಿ ರನ್ಯಾ ರಾವ್ಗೆ ಅಂದರೆ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಂಥ ಒಂದು ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಇಲ್ಲಿ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಕ್ಯುರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಆ ಒಂದು ಕಂಪನಿಗೆ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಅವರು ಏನೋ ನಿಗದಿತ ಸಮಯಕ್ಕೆ ಹಣವನ್ನು ಕೂಡ ಕಟ್ಟದೇ ಇರೋದ್ರಿಂದ ಈ ಒಂದು ಜಾಗವನ್ನು ಕೂಡ ಇವರಿಗೆ ಇನ್ನೂ ಕೂಡ ಹಸ್ತಾಂತರವನ್ನು ಕೂಡ ಮಾಡಿಲ್ಲ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಿಂದ ಅಷ್ಟೇ ಇನ್ನೂ ಕೂಡ ಸತ್ಯಾಸತ್ಯತೆ ಕೂಡ ಹೊರಬರಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನವಾಗಿರ್ತಕ್ಕಂಥ ನಟಿ ರನ್ಯಾ ರಾವ್ ಪ್ರಕರಣ ಈಗ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಟಿ ರನ್ಯಾ ರಾವ್ ಏನಿದ್ರೆ ಅವರಿಗೆ ರಾಜಕೀಯ ಪ್ರಮುಖ ರಾಜಕೀಯ ನಾಯಕರು ನಂಟಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಅದೇ ಒಂದು ಪ್ರಭಾವವನ್ನು ಬಳಸ್ಕೊಂಡು ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಒಂದು KDB ಒಂದು ಜಾಗ ಇದೆ, ಅಲ್ಲಿ ಒಂದು 12 ಎಕರೆ ಜಮೀನನ್ನು ಕೂಡ ಅವರ ಒಂದು ಕಂಪನಿಗೆ ಮಂಜೂರು ಮಾಡಿಸ್ಕೊಂಡಿರುವಂಥ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಈಗ ನಾನು ಅದೇ ಸ್ಥಳದಲ್ಲಿ ಕೂಡ ಇದ್ದೀನಿ. ಈಗ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇದು ನಾನಿರ್ತಕ್ಕಂಥ ಜಾಗ ಏನಿದೆ ಇದು ಶಿರಾದಲ್ಲಿರುವಂತಹ KIADB ಹೀಗೆ ಸೇರಿರ್ತಕ್ಕಂಥ ಜಾಗ ಆಗಿರ್ತಕ್ಕಂಥದ್ದು. ಇದು ಸುಮಾರು 800ರಿಂದ 900 ಎಕರೆ ಜಾಗ ಕೂಡ ಇರ್ತಕ್ಕಂಥದ್ದು. ಈ ಒಂದು ಜಾಗವನ್ನು ರೈತರಿಂದ ಒಂದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಕೂಡ ಜಾಗವನ್ನು ಕೂಡ ವಶಪಡಿಸಿಕೊಂಡು ಒಂದು ಕೈಗಾರಿಕಾ ಕಂಪನಿಗಳನ್ನ ಮಾಡಬೇಕು ಅಂತೇಳಿ ಈಗ ಉದ್ದೇಶದಿಂದ ಇಲ್ಲಿ ಒಂದು ಜಾಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಏನಿದೆ ಈ ಒಂದು ಜಾಗದಲ್ಲಿ ನಟಿ ರನ್ಯಾ ರಾವ್ ಏನಿದ್ದಾರೆ ಅವರ ಒಂದು ನಿರ್ದೇಶಕರೇ ಆಗಿರ್ತಕ್ಕಂಥ ಕ್ಯುರೋಡಾ ಕಂಪನಿಯ ಗೆ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಸರ್ಕಾರದ ಒಂದು ಮಟ್ಟದಲ್ಲಿ ಮಂಜೂರನ್ನು ಕೂಡ ಮಾಡಿಸ್ಕೊಂಡಿರುವಂಥದ್ದು. ಸುಮಾರು ಕಳೆದ 2023ರಲ್ಲಿ ನಟಿ ರನ್ಯಾ ರಾವ್ಗೆ ಅಂದರೆ ಬಸವರಾಜ ಬೊಮ್ಮಾಯಿ ಅವರು CM ಆಗಿದ್ದಂಥ ಒಂದು ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಇಲ್ಲಿ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಕ್ಯುರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಆ ಒಂದು ಕಂಪನಿಗೆ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಅವರು ಏನೋ ನಿಗದಿತ ಸಮಯಕ್ಕೆ ಹಣವನ್ನು ಕೂಡ ಕಟ್ಟದೇ ಇರೋದ್ರಿಂದ ಈ ಒಂದು ಜಾಗವನ್ನು ಕೂಡ ಇವರಿಗೆ ಇನ್ನೂ ಕೂಡ ಹಸ್ತಾಂತರವನ್ನು ಕೂಡ ಮಾಡಿಲ್ಲ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಿಂದ ಅಷ್ಟೇ ಇನ್ನೂ ಕೂಡ ಸತ್ಯಾಸತ್ಯತೆ ಕೂಡ ಹೊರಬರಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ ರಿಪಬ್ಲಿಕ್ ಕನ್ನಡ, ತುಮಕೂರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನವಾಗಿರ್ತಕ್ಕಂಥ ನಟಿ ರನ್ಯಾ ರಾವ್ ಪ್ರಕರಣ ಈಗ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಟಿ ರನ್ಯಾ ರಾವ್ ಏನಿದ್ರೆ ಅವರಿಗೆ ರಾಜಕೀಯ ಪ್ರಮುಖ ರಾಜಕೀಯ ನಾಯಕರು ನಂಟಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಅದೇ ಒಂದು ಪ್ರಭಾವವನ್ನು ಬಳಸ್ಕೊಂಡು ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಒಂದು KDB ಒಂದು ಜಾಗ ಇದೆ, ಅಲ್ಲಿ ಒಂದು 12 ಎಕರೆ ಜಮೀನನ್ನು ಕೂಡ ಅವರ ಒಂದು ಕಂಪನಿಗೆ ಮಂಜೂರು ಮಾಡಿಸ್ಕೊಂಡಿರುವಂಥ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಈಗ ನಾನು ಅದೇ ಸ್ಥಳದಲ್ಲಿ ಕೂಡ ಇದ್ದೀನಿ. ಈಗ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇದು ನಾನಿರ್ತಕ್ಕಂಥ ಜಾಗ ಏನಿದೆ ಇದು ಶಿರಾದಲ್ಲಿರುವಂತಹ KIADB ಹೀಗೆ ಸೇರಿರ್ತಕ್ಕಂಥ ಜಾಗ ಆಗಿರ್ತಕ್ಕಂಥದ್ದು. ಇದು ಸುಮಾರು 800ರಿಂದ 900 ಎಕರೆ ಜಾಗ ಕೂಡ ಇರ್ತಕ್ಕಂಥದ್ದು. ಈ ಒಂದು ಜಾಗವನ್ನು ರೈತರಿಂದ ಒಂದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಕೂಡ ಜಾಗವನ್ನು ಕೂಡ ವಶಪಡಿಸಿಕೊಂಡು ಒಂದು ಕೈಗಾರಿಕಾ ಕಂಪನಿಗಳನ್ನ ಮಾಡಬೇಕು ಅಂತೇಳಿ ಈಗ ಉದ್ದೇಶದಿಂದ ಇಲ್ಲಿ ಒಂದು ಜಾಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಏನಿದೆ ಈ ಒಂದು ಜಾಗದಲ್ಲಿ ನಟಿ ರನ್ಯಾ ರಾವ್ ಏನಿದ್ದಾರೆ ಅವರ ಒಂದು ನಿರ್ದೇಶಕರೇ ಆಗಿರ್ತಕ್ಕಂಥ ಕ್ಯುರೋಡಾ ಕಂಪನಿಯ ಗೆ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಸರ್ಕಾರದ ಒಂದು ಮಟ್ಟದಲ್ಲಿ
ಮಂಜೂರನ್ನು ಕೂಡ ಮಾಡಿಸ್ಕೊಂಡಿರುವಂಥದ್ದು. ಸುಮಾರು ಕಳೆದ 2023ರಲ್ಲಿ ನಟಿ ರನ್ಯಾ ರಾವ್ಗೆ ಅಂದರೆ ಬಸವರಾಜ ಬೊಮ್ಮಾಯಿಯವರು ಸಿ ಎಂ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಇಲ್ಲಿ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಕ್ಯುರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಆ ಒಂದು ಕಂಪನಿಗೆ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಅವರು ಏನು ನಿಗದಿತ ಸಮಯಕ್ಕೆ ಹಣವನ್ನು ಕೂಡ ಕಟ್ಟದೇ ಇರೋದ್ರಿಂದ ಈ ಒಂದು ಜಾಗವನ್ನು ಕೂಡ ಇವರಿಗೆ ಇನ್ನೂ ಕೂಡ ಹಸ್ತಾಂತರವನ್ನು ಕೂಡ ಮಾಡಿಲ್ಲ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಿಂದ ಅಷ್ಟೇ ಇನ್ನೂ ಕೂಡ ಸತ್ಯಾಸತ್ಯತೆ ಕೂಡ ಹೊರಬರಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನವಾಗಿರ್ತಕ್ಕಂಥ ನಟಿ ರನ್ಯಾ ರಾವ್ ಪ್ರಕರಣ ಈಗ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಟಿ ರನ್ಯಾ ರಾವ್ ಏನಿದ್ರೆ ಅವರಿಗೆ ರಾಜಕೀಯ ಪ್ರಮುಖ ರಾಜಕೀಯ ನಾಯಕರು ನಂಟಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಅದೇ ಒಂದು ಪ್ರಭಾವವನ್ನು ಬಳಸ್ಕೊಂಡು ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಒಂದು KADB ಒಂದು ಜಾಗ ಇದೆ, ಅಲ್ಲಿ ಒಂದು 12 ಎಕರೆ ಜಮೀನನ್ನು ಕೂಡ ಅವರ ಒಂದು ಕಂಪನಿಗೆ ಮಂಜೂರು ಮಾಡಿಸ್ಕೊಂಡಿರುವಂಥ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಈಗ ನಾನು ಅದೇ ಸ್ಥಳದಲ್ಲಿ ಕೂಡ ಇದ್ದೀನಿ. ಈಗ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇದು ನಾನಿರ್ತಕ್ಕಂಥ ಜಾಗ ಏನಿದೆ ಇದು ಶಿರಾದಲ್ಲಿರುವಂತಹ KIADB ಹೀಗೆ ಸೇರಿರ್ತಕ್ಕಂಥ ಜಾಗ ಆಗಿರ್ತಕ್ಕಂಥದ್ದು. ಇದು ಸುಮಾರು 800ರಿಂದ 900 ಎಕರೆ ಜಾಗ ಕೂಡ ಇರ್ತಕ್ಕಂಥದ್ದು. ಈ ಒಂದು ಜಾಗವನ್ನು ರೈತರಿಂದ ಒಂದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಕೂಡ ಜಾಗವನ್ನು ಕೂಡ ವಶಪಡಿಸಿಕೊಂಡು ಒಂದು ಕೈಗಾರಿಕಾ ಕಂಪನಿಗಳನ್ನ ಮಾಡಬೇಕು ಅಂತೇಳಿ ಈಗ ಉದ್ದೇಶದಿಂದ ಇಲ್ಲಿ ಒಂದು ಜಾಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಏನಿದೆ ಈ ಒಂದು ಜಾಗದಲ್ಲಿ ನಟಿ ರನ್ಯಾ ರಾವ್ ಏನಿದ್ದಾರೆ ಅವರ ಒಂದು ನಿರ್ದೇಶಕರೇ ಆಗಿರ್ತಕ್ಕಂಥ ಕ್ಯುರೋಡಾ ಕಂಪನಿಯ ಗೆ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಸರ್ಕಾರದ ಒಂದು ಮಟ್ಟದಲ್ಲಿ ಮಂಜೂರನ್ನು ಕೂಡ ಮಾಡಿಸ್ಕೊಂಡಿರುವಂಥದ್ದು. ಸುಮಾರು ಕಳೆದ 2023ರಲ್ಲಿ ನಟಿ ರನ್ಯಾ ರಾವ್ಗೆ ಅಂದರೆ ಬಸವರಾಜ ಬೊಮ್ಮಾಯಿಯವರು ಸಿ ಎಂ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಇಲ್ಲಿ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಕ್ಯುರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಆ ಒಂದು ಕಂಪನಿಗೆ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಅವರು ಏನು ನಿಗದಿತ ಸಮಯಕ್ಕೆ ಹಣವನ್ನು ಕೂಡ ಕಟ್ಟದೇ ಇರೋದ್ರಿಂದ ಈ ಒಂದು ಜಾಗವನ್ನು ಕೂಡ ಇವರಿಗೆ ಇನ್ನೂ ಕೂಡ ಹಸ್ತಾಂತರವನ್ನು ಕೂಡ ಮಾಡಿಲ್ಲ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಿಂದ ಅಷ್ಟೇ ಇನ್ನೂ ಕೂಡ ಸತ್ಯಾಸತ್ಯತೆ ಕೂಡ ಹೊರಬರಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಬಂಧನವಾಗಿರ್ತಕ್ಕಂಥ ನಟಿ ರನ್ಯಾ ರಾವ್ ಪ್ರಕರಣ ಈಗ ರಾಜ್ಯದಲ್ಲಿ ಸಾಕಷ್ಟು ಸದ್ದನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ನಟಿ ರನ್ಯಾ ರಾವ್ ಏನಿದ್ರೆ ಅವರಿಗೆ ರಾಜಕೀಯ ಪ್ರಮುಖ ರಾಜಕೀಯ ನಾಯಕರು ನಂಟಿತ್ತು ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಅದೇ ಒಂದು ಪ್ರಭಾವವನ್ನು ಬಳಸ್ಕೊಂಡು ಅವರು ತುಮಕೂರು ಜಿಲ್ಲೆಯ ಶಿರಾದಲ್ಲಿ ಒಂದು KADB ಒಂದು ಜಾಗ ಇದೆ, ಅಲ್ಲಿ ಒಂದು 12 ಎಕರೆ ಜಮೀನನ್ನು ಕೂಡ ಅವರ ಒಂದು ಕಂಪನಿಗೆ ಮಂಜೂರು ಮಾಡಿಸ್ಕೊಂಡಿರುವಂಥ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಈಗ ನಾನು ಅದೇ ಸ್ಥಳದಲ್ಲಿ ಕೂಡ ಇದ್ದೀನಿ. ಈಗ ದೃಶ್ಯವನ್ನು ನೋಡ್ತಾ ಇರ್ಬೋದು. ಇದು ನಾನಿರ್ತಕ್ಕಂಥ ಜಾಗ ಏನಿದೆ ಇದು ಶಿರಾದಲ್ಲಿರುವಂತಹ KIADB ಹೀಗೆ ಸೇರಿರ್ತಕ್ಕಂಥ ಜಾಗ ಆಗಿರ್ತಕ್ಕಂಥದ್ದು. ಇದು ಸುಮಾರು 800ರಿಂದ 900 ಎಕರೆ ಜಾಗ ಕೂಡ ಇರ್ತಕ್ಕಂಥದ್ದು. ಈ ಒಂದು ಜಾಗವನ್ನು ರೈತರಿಂದ ಒಂದು ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯವರು ಕೂಡ ಜಾಗವನ್ನು ಕೂಡ ವಶಪಡಿಸಿಕೊಂಡು ಒಂದು ಕೈಗಾರಿಕಾ ಕಂಪನಿಗಳನ್ನ ಮಾಡಬೇಕು ಅಂತೇಳಿ ಈಗ ಉದ್ದೇಶದಿಂದ ಇಲ್ಲಿ ಒಂದು ಜಾಗವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಇದು ಏನಿದೆ ಈ ಒಂದು ಜಾಗದಲ್ಲಿ ನಟಿ ರನ್ಯಾ ರಾವ್ ಏನಿದ್ದಾರೆ ಅವರ ಒಂದು ನಿರ್ದೇಶಕರೇ ಆಗಿರ್ತಕ್ಕಂಥ ಕ್ಯುರೋಡಾ ಕಂಪನಿಯ ಗೆ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಸರ್ಕಾರದ ಒಂದು ಮಟ್ಟದಲ್ಲಿ ಮಂಜೂರನ್ನು ಕೂಡ ಮಾಡಿಸ್ಕೊಂಡಿರುವಂಥದ್ದು. ಸುಮಾರು ಕಳೆದ 2023ರಲ್ಲಿ ನಟಿ ರನ್ಯಾ ರಾವ್ಗೆ ಅಂದರೆ ಬಸವರಾಜ ಬೊಮ್ಮಾಯಿಯವರು ಸಿ ಎಂ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ರನ್ಯಾ ರಾವ್ಗೆ ಇಲ್ಲಿ ಒಂದು 12 ಎಕರೆ ಜಾಗವನ್ನು ಕೂಡ ಅವರ ಒಂದು ಕ್ಯುರೋಡಾ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ, ಆ ಒಂದು ಕಂಪನಿಗೆ ಮಂಜೂರನ್ನು ಕೂಡ ಮಾಡಿರ್ತಕ್ಕಂಥದ್ದು. ಸದ್ಯ ಅವರು ಏನು ನಿಗದಿತ ಸಮಯಕ್ಕೆ ಹಣವನ್ನು ಕೂಡ ಕಟ್ಟದೇ ಇರೋದ್ರಿಂದ ಈ ಒಂದು ಜಾಗವನ್ನು ಕೂಡ ಇವರಿಗೆ ಇನ್ನೂ ಕೂಡ ಹಸ್ತಾಂತರವನ್ನು ಕೂಡ ಮಾಡಿಲ್ಲ ಅಂತ ಕೂಡ ಈಗ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಿನಲ್ಲಿ ಇನ್ನೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಪೊಲೀಸ್ ತನಿಖೆಯಿಂದ ಅಷ್ಟೇ ಇನ್ನೂ ಕೂಡ ಸತ್ಯಾಸತ್ಯತೆ ಕೂಡ ಹೊರಬರಬೇಕಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಗುಳೆ ಜೊತೆ ಜಗದಿ, ರಿಪಬ್ಲಿಕ್ ಕನ್ನಡ, ತುಮಕೂರು.